ಮನ್ರೇಗಾ ಬಿಲ್ ಬಗ್ಗೆ ಇನ್ನೂ ಬಹಳ ಚರ್ಚೆಯಾಗಬೇಕಿತ್ತು. ಮನ್ರೇಗಾ ಯೋಜನೆ ತೆಗೆದು ಬೇರೆ ಹೆಸರಿನಲ್ಲಿ ಯೋಜನೆ ತರ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ರಾಮ್ಜಿ ಬಿಲ್ ತರಾತುರಿಯಲ್ಲಿ ತಂದಿದ್ದಾರೆ. ಇದರಿಂದ ದೇಶದ ಬಡ ಜನರಿಗೆ ತೊಂದರೆಯಾಗ್ತಾ ಇದೆ. ಮೊದಲು ಎಲ್ಲ ಸಮಯದಲ್ಲೂ ಕೂಲಿ ಸಿಗ್ತಾ ಇತ್ತು, ಆದರೆ ಆ ಅವಕಾಶವನ್ನ ಇವಾಗ ಕೇಂದ್ರ ಸರ್ಕಾರ ಕಿತ್ತುಕೊಂಡಿದೆ. ಮೋದಿಯವರು ರೈಟ್ ಟು ವರ್ಕ್ ತೆಗೆದಿದ್ದಾರೆ. ಇದರ ವಿರುದ್ಧ ನಾವು ದೇಶಾದ್ಯಂತ ಹೋರಾಟ ಮಾಡ್ತೇವೆ. 60 ದಿನ ಕೂಲಿ ಕೆಲಸ ಇಲ್ಲ ಎಂದಿದ್ದಾರೆ. ಆ ದಿನಗಳಲ್ಲಿ ಬಡ ಜನ ಏನು ಮಾಡಬೇಕು? ಬಡವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸ ಆಗ್ತಾ ಇದೆ. ನರೇಗಾ ಇದ್ದಿದ್ದಕ್ಕೆ ಕೊರೋನಾ ಕಾಲದಲ್ಲಿ ಬಡ ಜನರು ಬದುಕಿದ್ರು. ನಾವು ಬಡ ಜನರಿಗೆ ಕೊಟ್ಟ ಗ್ಯಾರಂಟಿ ಯೋಜನೆಗಳನ್ನ ತೆಗಿತಾ ಇದ್ದಾರೆ. ಮನ್ರೇಗಾ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರಿತ್ತು, ಅದರಿಂದ ಏನು ತೊಂದರೆ ಆಗ್ತಾ ಇತ್ತು. ರಾಮ್ಜಿ ಇಟ್ಟು ಏನು ಸಾಧನೆ ಮಾಡಿದ್ದೀರಿ? ಮೋದಿಯವರು ಕ್ಷುಲ್ಲಕ ಕೆಲಸ ಮಾಡ್ತಾ ಇದ್ದಾರೆ ಎಂದು ಗುಡುಗಿದ್ದಾರೆ. ಮೋದಿ ಸರ್ಕಾರ ಮೊದಲು ಯುಪಿಎ ಸರ್ಕಾರದ ಯೋಜನೆಗಳನ್ನ ವಿರೋಧ ಮಾಡುತ್ತೆ, ಮತ್ತೆ ಅದೇ ಯೋಜನೆಗಳನ್ನ ಹೆಸರು ಬದಲು ಮಾಡಿ ಜಾರಿ ತರುತ್ತೆ. ಕೇಂದ್ರ ಸರ್ಕಾರಕ್ಕೆ ಯಾವುದೇ ದೂರದೃಷ್ಟಿ ಇಲ್ಲ. ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಿದೆ. ಮನ್ರೇಗಾ ಯೋಜನೆ ವಿಶ್ವಾದ್ಯಂತ ಹೆಸರು ಪಡೆದಿತ್ತು. ಸದ್ಯ ರಾಮ್ಜಿ ಯೋಜನೆ ತಂದು ಗುಲಾಮಗಿರಿ ತಳ್ಳುತ್ತಾ ಇದ್ದಾರೆ. ಬಡವರನ್ನ ಮತ್ತೆ ಗುಲಾಮಗಿರಿಗೆ ತಳ್ಳುತ್ತಿದ್ದಾರೆ. ಟ್ರಂಪ್ಗೆ ಹೆದರಿ ಅಟಾಮಿಕ್ ಎನರ್ಜಿ ಬಿಲ್ ತಂದಿದ್ದಾರೆ. ಎಲ್ಲವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, NKS TV4 ಕಲಬುರಗಿ. ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಭಿವೃದ್ಧಿಯಲ್ಲಿ ಯಾವುದೇ ಸಿದ್ಧಾಂತ ಇರಲಿಲ್ಲ ಈಶಾನ್ಯ ರಾಜ್ಯಗಳು ಸರ್ ನೋಡಿ, ರೇಲ್ ತಗೊಂಡು ಹೋಗಿದ್ದೇವೆ ಅಂತ ಇವರೇ ಮಾಡಿದ್ರ. ಆಮೇಲೆ ಅವರಿಗೆ ಸ್ಟೇಟ್ ಹುಡ್ ಕೊಟ್ಟೆವು ಎಲ್ಲ ಕಡೆ. ಮೊದಲು ಒಂದೇ ಇತ್ತು, ಅವೆಲ್ಲ ಇವರೇ ಮಾಡಿದ್ರ. ಅನೇಕ ಹಾಸ್ಪಿಟಲ್ಸ್ ಮತ್ತು ಅನೇಕ ಅಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಆಸಾಮಲ್ಲಿಂದ ಆರಿಸ್ ಬಂದ ಮೇಲೆ ಆ ಭಾಗಕ್ಕೆ ಮಹತ್ವ ಕೊಟ್ಟದ್ದು ಇನ್ಯಾರೋ ಕೊಟ್ಟಿಲ್ಲ. ಸುಮ್ಮನೆ ಹೇಳ್ತಾರೆ ಅವರು. ಈಗ ನಮ್ಮಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕೊಡು ಅಂದ್ರೆ ಕೊಡಕ್ಕಾಗೋ ಗುಲ್ಬರ್ಗದಲ್ಲಿ. ನಮ್ಮ ಏರ್ಪೋರ್ಟ್ ಬಂದ ಮೇಲೆ ಏನ್ ಮುಖ ಅದ ಮಾತಾಡೋದು. ನೀವು ಅಂತವ್ರ ಬಗ್ಗೆ ಕೇಳ್ತೀವಿ ಸರ್. BR ಸುದರ್ಶನ್ ಅವರು ತಮ್ಮೊಂದು ಪತ್ರ ಬರ್ತಿದ್ದಾರೆ ಸರ್. ಈ ರಾಜ್ಯದಲ್ಲಿ ಏನೋ ಗೊಂದಲ ಆಗ್ತಾ ಇದೆ, ಇದರಿಂದ ಆಡಳಿತ ಧಕ್ಕೆ ಆಗ್ತಾ ಇದೆ, ತಾವು ಅದನ್ನು ಕೂಡಲೇ ನನ್ನ ಹತ್ರ ಏನೋ ಬಂದಿಲ್ಲ, ನಾನು ನೋಡಿಲ್ಲ. ಆಫೀಸ್ ಬಟ್ ತಮ್ಮ ಪಕ್ಷದ ಮುಖಂಡರಲ್ಲಿ ಅಂತ ಒಂದು ಭಾವನೆ ಕಾಡ್ತಾ ಇದೆ ಸರ್. ಆಡಳಿತದಿಂದ ಏನಿದೆ ನೋಡ್ತೀನಿ, ಅವ್ರು ಯಾವ ಉದ್ದೇಶದಿಂದ ಬಂದಿದ್ದಾರೆ, ಏನೇನು ಅದ್ರೊಳಗೆ ಕಂಟೆಂಟ್ ನೋಡ್ಕೊಂಡು ಮಾತಾಡ್ತಾರೆ. ಪಕ್ಷದ ಪ್ರತಿಷ್ಠೆ ಹೊಡೆತ ಬೀಳ್ತಿದೆ ಇದರಿಂದ ಅಂತ ಹೇಳ್ತಾರೆ. ಅದೇ ಆಯ್ತು, ನೋಡೋಣ. ಏನ್ ಹೇಳ್ಯಾರ, ಏನ್ ಸಲಹೆ ಕೊಟ್ಟಾರ ನೋಡೋಣ. 23ನೇ ತಾರೀಕು DK ಶಿವಕುಮಾರ್ ಅವರು ಡೆಲ್ಲಿಗೆ ಹೈಕಮಾಂಡ್ ಭೇಟಿ ಆಗುತ್ತೆ. ನನಗಂತೂ ಇನ್ನೂ ಸೂಚನೆ ಇಲ್ಲ. ಈ ಗೊಂದಲಗಳು ಬಗೆಹರಿಯುವ ಸರ್. ಈ ಗೊಂದಲಗಳು ಹೈಕಮಾಂಡ್ ಮಾಡಿದ್ದಾರೆ. ಗೊಂದಲ ಅವರೇ ಇಲ್ಲಿಟ್ಟು ವರ್ಕ್ ತೆಗೆದು ಅವರಿಗೆ ಎಲ್ಲಿ ಬೇಕು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು. ಯಾವ ಜಿಲ್ಲೆಯಲ್ಲಿ ಇದನ್ನ ತಗೊಳ್ಬೇಕು ಅಂತ ಹೇಳಿ ಅವ್ರ ಇಚ್ಛೆ ಇದೆ, ಅಲ್ಲಿ ಅವರು ನಮೂದು ಮಾಡಬಹುದು. ಮತ್ತು ಎಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಯಾವ ಜಿಲ್ಲೆಗೆ ಯಾವ ತಾಲೂಕಕ್ಕೆ ಕೊಡಬೇಕು ಅನ್ಸ್ತಕ್ಕಂಥ ಇಚ್ಛೆ ಇದ್ರೆ ಅಲ್ಲಿ ಕೊಡುತ್ತೆ. ಆದ್ರೆ ಮೊದಲಿನ ಕಾನೂನು ಏನಿತ್ತು, ರೈತರು ಅಥವಾ ಕೂಲಿಕಾರರು 15 ದಿವಸ ಒಳಗೆ ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ಕೆಲಸ ಕೊಡಲೇಬೇಕಾಗಿತ್ತು. ಈಗ ಅದನ್ನ ತೆಗೆದುಹಾಕಿ ಅವರು ಒಂದ್ ಕಡೆ ಎಲ್ಲಿ ಅವಶ್ಯಕತೆ ಇಲ್ಲ ಅವರೇ ನೋಡ್ಕೊಂಡು ಮಾಡ್ತೇವೆ ಅಂತ ಅನ್ನೋದು ಇದು ದೊಡ್ಡ ತಪ್ಪು. ಇದು ಬಡವರಿಗೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಈ ಪ್ರಯತ್ನ. ಫೋನ್ ಬಂದ್ ಮಾಡೋದು ಇದಕ್ಕೆ ನಮ್ಗೆ ಮನ್ಸಾಗೋದಿಲ್ಲ. ನಾವೇನಾರು ಹೇಳೋದು, ನೀವೊಂದು ಏನಾರು ಬರೆಯೋದು, ಅದು ಒಂದು
ಆಮೇಲೆ ಇದು ಇಡೀ ದೇಶದ ರೈತ ಕಾರ್ಮಿಕರಿಗೆ ಒಂದು ಅವರ ಕೊಲೆ ಮಾಡಿದ್ದಾರೆ ಅಂದ್ರೆ ಇದು ಏನು ತಪ್ಪಾಗ್ಲಕ್ಕಿಲ್ಲ. ಮತ್ತು ಜನ ಅದರ ಮೇಲೆ ಕೋವಿಡ್ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂತ ಹೇಳಿ ಅವರು ಬದುಕಿದ್ರು, ಅವರಿಗೆ ಅನುಕೂಲ ಆಯಿತು. ನರೇಗಾ ಇರದೇ ಹೋಗಿದ್ರೆ ಕೋವಿಡ್ ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು. ಇದೇ ಸ್ಕೀಮ್ಗೆ ಮೋದಿ ಅವರು ಏನ್ ಹೇಳಿದ್ರು, ಅವ್ರು ಆರಿಸ್ ಬಂದ್ಮೇಲೆ ಇದು ಒಂದು ನಿಮ್ಮ ನರೇಗಾ ಸ್ಕೀಮ್ ನಾನು ತೆಗೆಯೋದಿಲ್ಲ, ಯಾಕಂದ್ರೆ ಅದು ಕೆಲವು ಕಂಟ್ರಿಯಲ್ಲ 100% ಅವ್ರ ಕೈಯಾಗಿದೆ. ಇಲ್ಲಿ ನಾವೀಗ ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ನಾಗ ಗೌರ್ಮೆಂಟ್ ಮೇಲೆ ಇರ್ತಕ್ಕಂಥದ್ರಲ್ಲಿ ಅವರಿಗೆಲ್ಲ ಪಾಲ್ಗಾರ ಮಾಡ್ತಾ ಇದ್ದೀವಿ ಪ್ರೈವೇಟ್. ಹಿಂಗೆ ದೇಶ ಖಂಡಿತವಾಗಿ ಇದಕ್ಕೆ ಈ ಸರ್ವನಾಶಕ್ಕೆ ಮೋದಿಯವರು ಕಾರಣ ಮತ್ತು ಶಿಷ್ಯರು ಎಲ್ಲರೂ ಸೇರಿ ಇದೆಲ್ಲ ಮಾಡಿದ್ದಾರೆ. ಎಲ್ಲ ಸಿಸ್ಟಮ್ಗಳನ್ನು ಮನಪರಿ ಮಾಡ್ತಿದ್ದಾರೆ. ಎಲ್ಲ ಮೊನಾಪಲಿ ಮಾಡೋದು ಒಂದ್ ಕಡೆ, ಎರಡನೇದೇನಂದ್ರೆ ಇದು ಮೊನಾಪಲಿ ಆಗಲ್ಲ. ಲಿಬ್ರಲೈಸೇಷನ್, ಅಟಾಮಿಕ್ ಎನರ್ಜಿ ಮೊನಾಪಲಿ ಅದ್ರಾಗ ಆಗ್ಬೇಕಾಗಿತ್ತು. ಮೊನಾಪಲಿ ಈಗ ಹೆಂಗ ನಮ್ಮ ರೈಲ್ವೆ ಇದೆ, ಅದು ಮೊನಾಪಲಿ ಇದೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿವೆ, ದೊಡ್ಡ ದೊಡ್ಡ ಕಂಪನಿಗಳಿವೆ. ಅವು ಬೇಕಾದ್ರೆ ನೀವು ಪಬ್ಲಿಕ್ ಸೆಕ್ಟರ್ನಾಗ ತರ್ರಿ, ಪ್ರೈವೇಟ್ ಸೆಕ್ಟರ್ನಾಗ ಬೇರೆ ಯಾವುದು ಎಲ್ಲ ಕಡೆ ಮಾಡೋಕ್ಕಾಗೋದಿಲ್ಲ, ನೀವು ಮಾಡಿ. ಬಟ್ ಇವರು ಅದರ ಬಗ್ಗೆ ಯೋಚನೆ ಇಲ್ಲ. ಅದಕ್ಕೆ ನಾವು ಖಂಡಿಸಿ ಎಲ್ಲ ಹೊರಗಡೆ ಬಂದಿದ್ದೇವೆ, ವಾಕೌಟ್ ಮಾಡಿದ್ದೇವೆ. ಮುಂದೆನೂ ಕೂಡ ಈಗ ನಾವು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ PCCದವರು, DCCದವರು ಎಲ್ಲರೂ ಸೇರಿ ಎಜುಟೇಷನ್ ಮಾಡ್ತಾರೆ. ಮತ್ತು ಬೇರೆ ವಿರೋಧ ಪಕ್ಷಗಳನ್ನು ಕೂಡ ಇದರಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಸರಿ, SIR ವಿಚಾರದಲ್ಲಿ ಚುನಾವಣೆ ಆಯೋಗ ನುಸುಳುವಿಕೆಯನ್ನು ದೂರ ಇಡಲು ಇದು SIR ಮಾಡ್ತಾ ಇದೆ. ಆದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಮೋದಿ ಅವರು ಹೇಳಿದ್ದಾರೆ. ಈಗ ಅವರು ಎಷ್ಟು ದಿವಸ ಆಯ್ತು ಸರ್ಕಾರದಲ್ಲಿ? 11 ವರ್ಷ ಆದ್ರೂ ಯಾರು ನುಸುಳಿದಾರ, ಯಾರು ಒಳಗ್ ಬಂದಾರ ಅನ್ನೋದು ಹಿಡಿತಕ್ಕಂಥ ತಾಕತ್ತಿಲ್ಲ ಅಂದ್ರೆ ನೀವು ರಾಜ್ಯ ಕಾಳ್ಬೇಕು. ನಿಮ್ ಕೈಗೆ ಇದೆಯಲ್ಲ. ನಾವೇನು ಕಾಂಗ್ರೆಸ್ದವರು ಅಲ್ಲಿ ಇಲ್ಲಿ ಹೋಗಿ ನಿಂತಾರೆ. ನೀವು ಬಾರ್ಡರ್ ಮೇಲೆ ನಿಮ್ಮ ಜನ ಇರ್ತಾರೆ, ಬಾರ್ಡರ್ ಫೋರ್ಸ್ ಇರ್ತದೆ, ಡಿಫೆನ್ಸ್ ಇರ್ತದೆ, ಇವೆಲ್ಲ ಇರ್ತಾರೆ. ನೀವು ನಿಮ್ಮ ಕೆಲಸ ಮಾಡೋದು ಬಿಟ್ಟು ಇನ್ನೊಬ್ರಿಗೆ, ಕಾಂಗ್ರೆಸ್ದವರು, ಅವರು ಇವರು ನುಸುಳಿದವ್ರಿಗೆ, ಅರೆ ನೀವಿಂತವ್ರು ಇದ್ದಾರಪ್ಪ ಅಂದ್ರೆ ತೆಗೆದು ಬಿಸಾಕ್ಬಿಡಿ. ಯಾರು ಹಿಡ್ಕೊಂಡು ಕುಂತಾರ ಅವ್ರ ಬಗ್ಗೆ ನೀವು ಕಂಡು ಹಿಡಿಯಕ್ ನಿಮ್ಗೆ ಆಗ್ತಾ ಇಲ್ಲ. ನಿಮ್ ಫೇಲ್ಯೂರನ್ನ ಇನ್ನೊಬ್ರಿಗೆ ಹೇಳಕ್ ಹೋಗ್ಬೋದು. ಓಕೆ, ಈಶಾನ್ಯ ರಾಜ್ಯಗಳಲ್ಲಿ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಏನ್ ಕೆಲಸ ಮಾಡಿದಾರಂದ್ರೆ, ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನ್ ಬೇಕು ಅದನ್ನ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ. ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಕೇಶನ್ ನಾವು ನಡೆಸ್ತೇವೆ. ಎರಡನೇದು 60 ದಿವಸದ ಗ್ಯಾಪ್, ಅವಾಗ ಕೆಲಸ ಇಲ್ಲ ಅಂದ್ರೆ ಆ 60 ದಿವಸದ ಒಳಗೆ ಜನ ಏನ್ ಮಾಡ್ಬೇಕು? ಕೂಲಿಕಾರರು. ಈಗ ಕೆಲವು ಜನರು ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದ್ರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ